ನೀವೇನಾದರೂ ನಿಮ್ಮ ಮನೆಯ ರೆಂಟಿಗೆ ಕೊಟ್ಟಿದ್ರೆ ಅಥವಾ ರೆಂಟಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿ ನೋಡದೆ ಹೋಗಬೇಡಿ. ಇದೊಂದು ಹೊಸ ಸ್ಕ್ಯಾಮ್, ಇತ್ತೀಚೆಗೆ ತುಂಬ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಸೊ ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ನೀವು ಯಾವಾಗ ನಿಮ್ಮ ಮನೆಯ ರೆಂಟಿಗೆ ಕೊಡ್ತೀರಾ, ರೆಂಟಲ್ ಅಗ್ರಿಮೆಂಟು ಸೈನ್ ಮಾಡಿ ಟೆನೆಂಟು ನಿಮ್ಮ ಕೈಗೆ ಅವ್ರ ಅಡ್ವಾನ್ಸ್ನ ಕೊಟ್ಟು ಅವರು ಮನೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಯಾವುದೋ ಒಂದು ದಿನ ಅವರು ಮನೆನ ಖಾಲಿ ಮಾಡಬೇಕು, ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾರೆ. ಹಾಗೆ ಅವ್ರು ಕೊಟ್ಟಿರುವಂಥ ಅಡ್ವಾನ್ಸನ್ನು ಕೂಡ ವಾಪಸ್ ತಗೊಳ್ದೆ ಮನೆ ಖಾಲಿ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಹೇಗೋ ಅಡ್ವಾನ್ಸ್ನು ತಗೊಳ್ದೆ ಹಾಗೆ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತ ನೀವು ಕೂಡ ಖುಷಿ ಆಗ್ತೀರಾ. ಆದರೆ ರಿಯಲ್ ಟ್ವಿಸ್ಟ್ ಇರೋದೇ ಇಲ್ಲಿ. ಕೆಲವು ವಾರಗಳ ನಂತರ ನಿಮಗೊಂದು GST ನೋಟಿಸ್ ಬರುತ್ತೆ. ಆ ನೋಟಿಸಲ್ಲಿ ಈ ಅಡ್ರೆಸ್ ಮೇಲೆ ಒಂದು GST ನಂಬರ್ ರಿಜಿಸ್ಟರ್ ಆಗಿದೆ ಅಂತ ಇರುತ್ತೆ. ಆ್ಯಂಡ್ ಈ GST ನಂಬರಿಂದ ಲಕ್ಷಗಟ್ಟಲೆ GST ಸ್ಕ್ಯಾಮ್ ಆಗಿದೆ ಅಂತ ಕೂಡ ಇರುತ್ತೆ. ಆ್ಯಸ್ ಪರ್ ರೂಲ್ ನೀವು ಕೂಡ ಈ ಫ್ರಾಡಲ್ಲಿ ಭಾಗಿಯಾಗಿರ್ತೀರಾ, ಯಾಕಂದರೆ ನೀವು ಫ್ರಾಡ್ ಮಾಡೋರಿಗೆ ಈ ಮನೆನ ರೆಂಟಿಗೆ ಕೊಟ್ಟಿದ್ರಿ ಅಂತ. ಸೊ ನೀವು ಈ ಸ್ಕ್ಯಾಮಲ್ಲಿ ಸಿಗಾಕೊಂಬಾರ್ದು ಅಂದರೆ, ನೀವು ರೆಂಟಲ್ ಅಗ್ರಿಮೆಂಟ್ ಯಾವ ಸೈನ್ ಮಾಡ್ತಿರೋ ಆವಾಗ ನಿಮ್ಮ ರೆಂಟಲ್ ಅಗ್ರಿಮೆಂಟಲ್ಲಿ ಈ ಪ್ರಾಪರ್ಟಿನ ನಾನು ಓನ್ಲಿ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಕೊಡ್ತಾ ಇರೋದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಸೊ ಇದು ಮೆನ್ಷನ್ ಮಾಡಿದ ಮೇಲೂ ಆ ಅಡ್ರೆಸ್ ಮೇಲೆ ಕಂಪನಿ ಅಥವಾ GST ನಂಬರ್ ರಿಜಿಸ್ಟರ್ ಆದರೆ ಅದಕ್ಕೆ ಓನರ್ ಜವಾಬ್ದಾರಿ ಆಗಲ್ಲ, ಯಾಕಂದರೆ ಅದು ಓನರ್ನ ಒಪ್ಪಿಗೆ ಇಲ್ಲದೆ ಆಗಿರೋದು. ನಿಮಗೆ ಗೊತ್ತಿರೋರಲ್ಲಿ ಯಾರಿಗಾದರೂ ಈ ವಿಡಿಯೋ ತುಂಬ ಯೂಸ್ಫುಲ್ ಅನ್ಸಿದ್ರೆ ಅವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಬ್ರೈನ್ಸ್ ಅಂಡ್ ಟೆಕ್ಸ್ನ ಫಾಲೋ ಆರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.